بسم الله الرحمن الرحيم والشمس وضحاها فالذين آمنوا به وعزروه ونصروه واتبعوا النور الذي أنزل معه أولئك هم المفلحون. قل يا أيها الناس إني رسول الله إليكم جميعا الذي له ملك السماوات والأرض لا إله إلا هو يحيي ويميت فآمنوا بالله ورسوله النبي الأمي الذي يؤمن بالله وكلماته واتبعوه لعلكم تهتدون. الحمد لله رب العالمين، الصلاة والسلام على رسوله الأمين وعلى آله وأصحابه أجمعين. أما بعد، فأعوذ بالله من الشيطان الرجيم. بسم الله الرحمن الرحيم. لقد كان لكم في رسول الله أسوة حسنة لمن كان يرجو الله واليوم الآخر إلى آخر الآية. صدق الله العلي العظيم. قال النبي صلى الله عليه وسلم: والله لا يؤمن والله لا يؤمن والله لا يؤمن. قيل: من يا رسول الله؟ قال: لا يأمن جاره بوائقه أو كما قال عليه الصلاة والسلام. ವೇದಿಕೆಯಲ್ಲಿ ಆಸೀನರಾಗಿರುವ ಹಿರಿಯರು, ನಮ್ಮ ಆತ್ಮೀಯರು ಆಗಿರುವಂತಹ ಜನಾಬ್ ಹೈದರ್ ಉಲ್ಲಾಲ್ ಸಾಹೇಬ್ರವರೇ, ನಮ್ಮ ಸಂಘಟನೆಯ ಪದಾಧಿಕಾರಿಗಳೇ, ನನ್ನ ಶಬ್ದವನ್ನು ಆಲಿಸುತ್ತಿರುವಂತಹ ತೊಕ್ಕೋಟು ಪರಿಸರದ ಎಲ್ಲ ಮುಸ್ಲಿಂ ಮತ್ತು ಮುಸ್ಲಿಮೇತರ ಸಹೋದರ ಸಹೋದರಿಯರೇ, ಜಗತ್ ಸೃಷ್ಟಿಕರ್ತನ ಶಾಂತಿ ನಮ್ಮ ಮೇಲಿರಲಿ. ನ್ಯೂ ಏಜ್ ಇಂಡಿಯಾ ಫೋರಂ ಈಗ ತಾನೇ ಹೇಳಿದಂತೆ ಕಳೆದ 3-4 ವರ್ಷಗಳಿಂದ ಒಂದು ಅಭಿಯಾನವನ್ನು ಕೈಗೊಳ್ಳುತ್ತಾ ಬಂದಿದೆ. ಜಗತ್ ಸೃಷ್ಟಿಕರ್ತನ ಕೊನೆಯ ಪ್ರವಾದಿ, ಮನುಕುಲದ ವಿಮೋಚಕ, ಜಗತ್ತಿನ ಎಲ್ಲ ಸಮಸ್ಯೆಗಳ ಪರಿಹಾರಕ ಪ್ರವಾದಿ ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಶಾಂತಿಯ ಸಂದೇಶದ ಪ್ರಸಾರದ ಅಂಗವಾಗಿ ತಿಂಗಳ ಕಾಲ ಅಭಿಯಾನವನ್ನು ಕೈಗೊಂಡಿದೆ. ಈ ಸಲ ಈ ಅಭಿಯಾನವನ್ನು ಕೈಗೊಳ್ಳುವ ಸಂದರ್ಭದಲ್ಲೇ ಈ ರಾಜ್ಯದ ಅನೇಕ ನಗರಗಳಲ್ಲಿ
ಒಂದು ಲೇಖನ ಪ್ರವಾದಿಯ ಬಗ್ಗೆ ಪ್ರಕಟಗೊಂಡು ಆ ಲೇಖನದ ಕಾರಣದಿಂದಾಗಿ ಜನಸಾಮಾನ್ಯರ ಬದುಕು ಅಸಹಜ ಸ್ಥಿತಿಗೆ ತಳ್ಳಲ್ಪಟ್ಟು 2-3 ಸಹೋದರರ ರಕ್ತ ಸಾಕ್ಷಿಯೊಂದಿಗೆ ಅಥವಾ ಅವರ ಸಾವಿನೊಂದಿಗೆ ಆ ಸನ್ನಿವೇಶ ಅಥವಾ ಆ ಸ್ಥಿತಿ ಸಹಜದ ಕಡೆಗೆ ಮರಳಿರುವುದು ನಮಗೆಲ್ಲರಿಗೂ ತಿಳಿದಿದೆ. ಇಂತಹ ಸಂದಿಗ್ಧ ಸ್ಥಿತಿಯಲ್ಲಿ ಯಾವ ಪ್ರವಾದಿಯ ಕುರಿತು, ಯಾವ ಪ್ರವಾದಿಯ ಬಗ್ಗೆ ಲೇಖನಗಳನ್ನು ಪ್ರಕಟಿಸಲಾಯಿತೋ ಆ ಲೇಖನದಲ್ಲಿ ಇದ್ದದ್ದೇನು, ಒಂದು ವೇಳೆ ಅದರಲ್ಲಿ ಅವಾಸ್ತವಿಕ ಏನಾದರೂ ವಿಚಾರಗಳಿದ್ದವೆ, ಒಂದು ವೇಳೆ ಇದ್ದಿರುವುದಾದರೂ ಅದನ್ನು ಪ್ರತಿಕ್ರಿಯಿಸುವಂತಹ ಮಾರ್ಗ ಯಾವುದು ಎಂಬ ಅನೇಕ ಜಿಜ್ಞಾಸೆಗಳು ಜನಸಾಮಾನ್ಯರಲ್ಲಿ ಮೂಡಿದ್ದವು. ಪ್ರವಾದಿ ಹಜರತ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಅನುಯಾಯಿ ಎಂಬ ನೆಲೆಯಲ್ಲಿ ಅಲ್ಲ, ಬದಲಾಗಿ ಸಮಾಜದ ಒಬ್ಬ ವ್ಯಕ್ತಿಯಾಗಿ, ಸಮಾಜದ ಸದಸ್ಯರಾಗಿ ನ್ಯೂ ಏಜ್ ಇಂಡಿಯಾ ಫೋರಂ ಈ ಮಹಾನ್ ನಾಯಕನ, ಆ ಮಹಾನ್ ಕ್ರಾಂತಿಕಾರಿಯ, ಆ ಮಹಾನುಭಾವರ ಸಂದೇಶವನ್ನು ಈ ಜಿಲ್ಲಾದ್ಯಂತ ಪಸರಿಸಲು ಅಥವಾ ಅವರ ವಾಸ್ತವಿಕ ಚಿತ್ರಣವನ್ನು ಜನರ ಮುಂದಿಡಲು ಪ್ರಯತ್ನದ ಅಂಗವಾಗಿ ಈ ಅಭಿಯಾನವನ್ನು ಕೈಗೊಂಡಿದೆ. ನಾನು ವಿಶೇಷವಾಗಿ ನನ್ನ ಮುಸ್ಲಿಮೇತರ ಸಹೋದರ ಸಹೋದರಿಯರಲ್ಲಿ ವಿನಂತಿಸುವುದೇನೆಂದರೆ, ನನ್ನ ಮಾತನ್ನು ತಾವು ಗಮನವಿಟ್ಟು ಕೇಳಬೇಕು. ನನ್ನ ಮಾತು ನಿಜವಾಗಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಬಗ್ಗೆ, ಅವರು ನೀಡಿರುವಂತಹ ಸಂದೇಶಗಳ ಬಗ್ಗೆ ಕೇವಲ ತಮ್ಮ ಮುಂದೆ ಇರುವುದು ಮಾತ್ರವೇ ಆಗಿದೆ ಹೊರತು ಅದರ ಮುಂದುವರಿದ ಭಾಗವಾಗಿ ಅದರ ಬಗ್ಗೆ ಚಿಂತಿಸುವುದು, ಅದರ ಬಗ್ಗೆ ಜಿಜ್ಞಾಸೆಯನ್ನು ಹುಟ್ಟಿದರೆ ಅದರ ಬಗ್ಗೆ ಪರಿಹರಿಸುವುದು ಅದು ತಮ್ಮ ಕರ್ತವ್ಯವಾಗಿರುತ್ತದೆ ಎಂಬ ಸಂದೇಶದೊಂದಿಗೆ ನನ್ನ ಮಾತನ್ನು ಆರಂಭಿಸ್ತಾ ಇದ್ದೇನೆ. ಈ ಜಗತ್ತಿನಲ್ಲಿ ಭಾರತ ದೇಶಕ್ಕೆ ಒಂದು ವಿಶೇಷವಾದಂತಹ ಸ್ಥಾನಮಾನವಿದೆ. ನಾವು ಹೆಚ್ಚಾಗಿ ಬಹಳ ಮಾಧುರ್ಯದಿಂದ ಹಾಡುವಂತಹ ಒಂದು ಗೀತೆ ರಾಷ್ಟ್ರಗೀತೆಗೆ ಸಮಾನವಾಗಿ ಅಂಗೀಕರಿಸಲ್ಪಟ್ಟಿರುವಂತಹ ವಿಶ್ವ ಮಹಾಕವಿ ಡಾಕ್ಟರ್ ಅಲ್ಲಾಮಾ ಇಕ್ಬಾಲ್ ಬರೆದಿರುವಂತಹ ಸಾರೆ ಜಹಾನ್ ಸೆ ಅಚ್ಚಾ ಹಿಂದೂಸಿತಾ ಹಮಾರ ಈ ಗೀತೆಯ ಕುರಿತು ಗಾಂಧೀಜಿಯವರು ಹೇಳಿದ್ರು, ನಾನು ಯರವಾಡದ ಜೈಲಲ್ಲಿದ್ದಾಗ ಈ ಗೀತೆಯನ್ನು ಅಸಂಖ್ಯ ಬಾರಿ ನಾನು ಹಾಡಿದ್ದೇನೆ. ಆ ಮಾಧುರ್ಯ ಭರಿತ ಗೀತೆಯನ್ನು ಹಾಡುವಾಗ ನನ್ನಲ್ಲಿ ಒಂದು ಹೊಸ ರೀತಿಯ ಉತ್ಸಾಹಗಳು ಉಂಟಾಗುತ್ತಿದ್ದವು. ಸ್ವಾತಂತ್ರ್ಯ ರಣಕಹಳೆಯನ್ನು ಊದುವಾಗ ಆ ಸ್ವಾತಂತ್ರ್ಯ ರಣಕಹಳೆಯ ಹಿಂದೆ ಒಂದೇ ಮಾತರಂ ಎಂಬ ಹಾಡು ಎಷ್ಟು ಪ್ರಭಾವಿತವಾಗಿದ್ದವು, ಅಷ್ಟು ಪರಿಣಾಮಕಾರಿಯಾಗಿದ್ದವು. ಸಾರೆ ಜಹಾನ್ ಸೆ ಅಚ್ಚಾ ಹಿಂದೂಸಿತಾ ಹಮಾರ. ಈ ಜಗತ್ತಿನಲ್ಲಿ ಈ ಪದ್ಯವನ್ನು ಹಾಡಿದವರು ಅಥವಾ ಈ ಗೀತೆಯನ್ನು ರಚಿಸಿದವರು ಓರ್ವ ಮುಸಲ್ಮಾನರಾಗಿದ್ದರು. ಅವರು ಕೇವಲ ಯಾವುದೇ ಒಂದು ಸಂಸ್ಥೆಯ ಅಧ್ಯಾಪಕರ ಮಾತ್ರ ಆಗಿದ್ದುದಲ್ಲ, ಬದಲಾಗಿ ಅವರು ಮುಸ್ಲಿಂ ಸಮುದಾಯದಲ್ಲೇ ಜಗತ್ತಿನ 2 ಅತಿ ಶ್ರೇಷ್ಠ ಬಿರುದುಗಳನ್ನು ಹೊಂದಿದ್ದಂತಹ ವ್ಯಕ್ತಿಯಾಗಿದ್ದರು. ಸರ್ ಎಂಬ ಬಿರುದು ಕೂಡ ಅವರಿಗೆ ಲಭಿಸಿತ್ತು, ಡಾಕ್ಟರ್ ಎಂಬ ಬಿರುದು ಕೂಡ ಅವರಿಗೆ ಲಭಿಸಿತ್ತು. ಮುಸ್ಲಿಂ ಸಮುದಾಯದ ಮಧ್ಯದಲ್ಲಿ ಅಲ್ಲಾಮ ಅಂದರೆ ಮಹಾ ಇಸ್ಲಾಮಿ ವಿದ್ವಾಂಸರು ಎಂಬ ನೆಲೆಯಲ್ಲಿ ಅವರು ಹೆಸರಾಂಕಿತರಾಗಿದ್ದರು, ಪ್ರಸಿದ್ಧಿ ಹೊಂದಿದ್ರು. ಆ ವ್ಯಕ್ತಿ ಈ ಗೀತೆಯನ್ನು ರಚಿಸುವಾಗ ಅವರ ಮುಂದೆ ಇಸ್ಲಾಮಿನ ಕೇಂದ್ರವಾಗಿರುವಂತಹ, ಇಸ್ಲಾಮಿನ ಏಕದೇವೋಪಾಸನಾ ಕೇಂದ್ರವಾಗಿರುವಂತಹ, ತನ್ನ ಬದುಕಿನಲ್ಲಿ ಒಮ್ಮೆಯಾದರೂ ಅದನ್ನು ಸಂದರ್ಶಿಸಬೇಕೆಂಬ ಮಹದಾಸೆಯನ್ನು ಇಟ್ಟುಕೊಂಡಿರುವಂತಹ ಪವಿತ್ರ ಭೂಮಿಯಾಗಿರುವಂತಹ ಮಕ್ಕಾ ಮತ್ತು ಮದೀನಾ ಒಳಗೊಂಡಿರುವಂತಹ ಸೌದಿ ಅರೇಬಿಯಾ ಅವರ ಕಣ್ಣ ಮುಂದೆ ಇದ್ದವು. ಅಥವಾ 56 ಮುಸ್ಲಿಂ ರಾಷ್ಟ್ರಗಳು ಅವರ ಕಣ್ಣ ಮುಂದೆ ಇದ್ದವು. ಆ ಎಲ್ಲ ರಾಷ್ಟ್ರಗಳನ್ನು ಬಿಟ್ಟು ವಿಶ್ವ ಮಹಾಕವಿ ಇಸ್ಲಾಮಿ ವಿದ್ವಾಂಸ ಡಾಕ್ಟರ್ ಅಲ್ಲಾಮಾ ಇಕ್ಬಾಲ್ ಹೇಳುತ್ತಾರೆ, ಸಾರೆ ಜಹಾನ್ ಸೆ ಅಚ್ಚಾ, ಇಡೀ ವಿಶ್ವದಲ್ಲೇ
ಒಂದು ವೇಳೆ ಅತ್ಯುತ್ತಮ ರಾಷ್ಟ್ರ ಇದೆ ಎಂದಾದರೆ ಹಿಂದೂ ಸಿತಾ ಹಮಾರ, ಅದು ನಮ್ಮ ಹಿಂದೂಸ್ತಾನ್ ಆಗಿರುತ್ತದೆ ಎಂದವರು ಹೇಳಿದ್ರು. ಯಾಕೆ ಅವರು ಈ ರೀತಿ ಈ ದೇಶದ ಕುರಿತು ಪ್ರಶಂಸಾರ್ಹವಾದಂತಹ ಕೆಲವು ವಚನಗಳನ್ನು, ಕೆಲವು ಗೀತೆಗಳನ್ನು ರಚಿಸಿದ್ರು, ಹಾಡಿದ್ರು ಎಂದು ಒಂದು ವೇಳೆ ನಾವು ಅದನ್ನು ಅವಲೋಕಿಸಿದಾಗ ಆ ಬಳಿಕ ಅವರೇ ಹೇಳುತ್ತಾರೆ, ಹಮ್ ಬುಲ್ ಬುಲೆ ಹೇ ಇಸ್ಕಿ ಯೇ ಗುಲ್ ಸಿತಾ ಹಮಾರ, ಹಮ್ ಬುಲ್ ಬುಲೆ ಹೇ ಇಸ್ಕಿ ಯೇ ಗುಲ್ ಸಿತಾ ಹಮಾರ. ನಾವು ಈ ರಾಜ್ಯದ, ಈ ದೇಶದ ಅಥವಾ ನಾವು ಬುಲ್ಬುಲ್ ಪಕ್ಷಿಗಳಾಗಿದ್ದೇವೆ ಮತ್ತು ಈ ದೇಶ ಇದೊಂದು ಹೂದೋಟವಾಗಿರುತ್ತದೆ. ಹೂದೋಟವಾಗಿರುವಂತಹ, ಅದಕ್ಕೆ ಸಮವಾಗಿರುವಂತಹ, ಅದಕ್ಕೆ ಸಾದೃಶ್ಯ ಹೊಂದಿರುವಂತಹ ಒಂದು ಅತ್ಯದ್ಭುತ, ಅತ್ಯಾಕರ್ಷಕ, ಅತಿ ಮಹೋನ್ನತವಾದಂತಹ ಒಂದು ರಾಷ್ಟ್ರವಾಗಿದೆ ಈ ಭಾರತ ದೇಶ ಅಥವಾ ಈ ಹಿಂದೂಸ್ತಾನ. ಯಾಕೆ ಈ ದೇಶಕ್ಕೆ ಅಂತಹ ಒಂದು ಸ್ಥಾನಮಾನ ಲಭಿಸಿತು ಎಂದು ನಾವು ಅವಲೋಕಿಸಿದಾಗ ನಮಗೆ ಕಾಣಸಿಗುವಂತಹ ಒಂದು ಇತಿಹಾಸ ಇದೆ. ಈ ದೇಶ ಬಹಳ ಹಳೆಯ ನಾಗರಿಕತೆ ಹೊಂದಿರುವಂತಹ, ಬಹಳ ಪ್ರಾಚೀನ ನಾಗರಿಕತೆ ಹೊಂದಿರುವಂತಹ ಒಂದು ದೇಶ ಆಗಿರುತ್ತದೆ. ಮಹಾಭಾರತದ ಪುಟಗಳನ್ನು ತಿರುವಿ ನೋಡಿದಾಗ ಭರತ ದೇಶ ಎಂದು ಕರೆಯಲ್ಪಡುವಂತಹ ಈ ದೇಶಕ್ಕೆ ಸುಮಾರು 5,000 ವರ್ಷಗಳ ಇತಿಹಾಸ ಇದೆ. 5,000 ವರ್ಷಗಳ ಇತಿಹಾಸ ಇರುವಂತಹ, ಸಂಪದ್ಭರಿತ ಸಂಪನ್ಮೂಲ ಹೊಂದಿರುವಂತಹ, ಅಸಂಖ್ಯ ಮಾನವ ಸಂಪನ್ಮೂಲಗಳನ್ನು ಕೂಡ ಹೊಂದಿರುವಂತಹ ಅತ್ಯುತ್ಕೃಷ್ಟವಾದಂತಹ ಒಂದು ದೇಶವಾಗಿದೆ ಭಾರತ. ಅದಕ್ಕೆ ಕಾರಣ ಏನೆಂದರೆ ಈ ದೇಶದ ಜನರು ಪರಧರ್ಮ ಸಹಿಷ್ಣುಗಳಾಗಿದ್ರು. ಈ ದೇಶ ಶಾಂತಿಯ ಗ್ರಹ ಆಗಿತ್ತು. ಈ ದೇಶ ಸಮೃದ್ಧಿಯ ಸಹಬಾಳ್ವೆಯ ನಾಡಾಗಿತ್ತು. ಆದ್ದರಿಂದಲೇ ಈ ದೇಶಕ್ಕೆ ಬಂದವರೆಲ್ಲರ, ಈ ದೇಶಕ್ಕೆ ಹೊರಗಿನವರು ಯಾರೆಲ್ಲ ಬಂದರೋ ನಾವು ಅವರನ್ನು ಸ್ವಾಗತಿಸಿದೆವು. ಈ ದೇಶಕ್ಕೆ ಬಂದ ಮುಸ್ಲಿಂ ಯಾತ್ರಿಕರಿಗೆ ಈ ದೇಶದ ಮೂಲ ನಿವಾಸಿಗಳು, ಈ ದೇಶದ ಜನರು ಮಸೀದಿ ಕಟ್ಟಲು ತಮ್ಮ ಹೊಲಗದ್ದೆಗಳನ್ನು ಕೊಟ್ಟಂತಹ ಉದಾಹರಣೆಗಳಿವೆ, ಇತಿಹಾಸ ಇದೆ. ಈ ದೇಶದಲ್ಲಿ ಮುಸ್ಲಿಂ ಅರಬ್ ಯಾತ್ರಿಕರು ಈ ದೇಶಕ್ಕೆ ಪಾದಾರ್ಪಣೆಗೊಂಡಾಗ, ಅವರು ತನ್ನ ಪಾದವನ್ನು ಈ ದೇಶದ ಮಣ್ಣಿನ ಮೇಲೆ ಇಟ್ಟಾಗ ಅವರಿಗೆ ಮನೆಗಳನ್ನು ನಿರ್ಮಿಸಲು ತಮ್ಮ ಹೊಲಗದ್ದೆಗಳನ್ನು ಕೊಟ್ಟಂತಹ ಅತ್ಯುತ್ಕೃಷ್ಟವಾದಂತಹ ಉದಾಹರಣೆ ಇದೆ. ಮಾತ್ರ ಅಲ್ಲ, ಈ ದೇಶಕ್ಕೆ ಯಾರೆಲ್ಲ ಬಂದರೋ ಅವರನ್ನು ಸಹಿಸುವಷ್ಟು ನಾವು ಸಹಿಷ್ಣುಗಳಾಗಿದ್ದೆವು. ಆದರೆ ಈ ದೇಶದ ವರ್ತಮಾನಗಳನ್ನು ನೋಡುವಾಗ, ಈ ದೇಶದ ಭವಿಷ್ಯವನ್ನು ಕಾಣುವಾಗ, ಈ ದೇಶದ ಭೂತವನ್ನು ಅವಲೋಕಿಸುವಾಗ ಬಹಳಷ್ಟು ವ್ಯತ್ಯಾಸಗಳು ನಮಗೆ ಕಾಣಸಿಗುತ್ತವೆ. ಈ ವ್ಯತ್ಯಾಸಗಳು ಯಾಕೆ ಸಂಭವಿಸಿದೆ ಎಂದು ಕೇಳಿದರೆ ಇದಕ್ಕೆ ಯಾವುದೇ ಕಾರಣಗಳು ನಮಗೆ ಕಾಣಸಿಗುವುದಿಲ್ಲ. ಕೆಲವು ಕಾಣದ ಕೈಗಳ ಕಾರಣಗಳಿಂದಾಗಿಯೇ ದೇಶದಲ್ಲಿರುವಂತಹ ಶಾಂತ ವಾತಾವರಣ ಕಲುಷಿತಗೊಂಡಿದೆ ಎಂದು ನಮಗೆ ಭಾಸವಾಗುತ್ತದೆ. ಸ್ವಾತಂತ್ರ್ಯಕ್ಕಿಂತ ಮುಂಚೆ ಈ ದೇಶದಲ್ಲಿ ಹಿಂದೂ ಮುಸಲ್ಮಾನರು ಬಾಯಿಗಳಾಗಿದ್ದರು, ಪರಸ್ಪರ ಸಹೋದರರಾಗಿದ್ದರು. ಕಾರ್ವಿಗಳು, ಮೊಗವೀರರು ಅವರು ಮೀನುಗಳನ್ನು ಹಿಡಿದು ತಂದರೆ ಅದನ್ನು ಮುಸ್ಲಿಮರು ಮಾರಾಟ ಮಾಡಿ ಅವರಿಗೆ ಹಣವನ್ನು ಕೊಡುತ್ತಿದ್ದರು. ವಾರಕ್ಕೊಮ್ಮೆ ಅವರು ಸೇರುತ್ತಿದ್ದರು. ಇಲ್ಲಿಯ ಬಿಲ್ಲವರೊಂದಿಗೆ ಮುಸ್ಲಿಮರಿಗೆ ಬಹಳ ಆತ್ಮೀಯವಾದಂತಹ ಸಂಬಂಧಗಳಿದ್ದವು. ಇಲ್ಲಿಯ ದಲಿತರೊಂದಿಗೆ ಮುಸ್ಲಿಂ ಸಮುದಾಯದ ಸಹೋದರರು ಬೆರೆತುಕೊಂಡು ಬದುಕುತ್ತಿದ್ದರು. ಆದರೆ ಇವತ್ತು ಅದು ಇತಿಹಾಸವಾಗಿ ನಮಗೆ ಕಾಣಸಿಗುತ್ತದೆ. ವಿಶೇಷವಾಗಿ ಕರಾವಳಿ ಕರ್ನಾಟಕದ ಭಾಗದಲ್ಲಿ ಮುಸ್ಲಿಂ ಸಮುದಾಯ ಮತ್ತು ಮುಸ್ಲಿಮೇತರ ಮಧ್ಯೆ ಇರುವಂತಹ ಕಂದರವನ್ನು ಕಂಡಾಗ, ಅವರ ಮಧ್ಯೆ ಇರುವಂತಹ ವ್ಯತ್ಯಾಸಗಳನ್ನು ಕಂಡಾಗ, ಅವರ ಮಧ್ಯೆ ಇರುವಂತಹ ವಿರೋಧಾಭಾಸಗಳನ್ನು ಕಂಡಾಗ ಯಾಕೆ ನಮ್ಮ ನಗರಗಳು, ನಮ್ಮ ನಾಡುಗಳು, ನಮ್ಮ ಕೇರಿಗಳು, ನಮ್ಮ ದೇಶವು ಈ ರೀತಿ ಆಗುತ್ತಾ ಇದೆ ಎಂಬ ಒಂದು ಖೇದ ನಮ್ಮ ಹೃದಯದ ಆಳದಲ್ಲಿ ಉಂಟಾಗುತ್ತದೆ.